ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ಬುಧವಾರ ಪವಿತ್ರ ವಾರದಲ್ಲಿ ನಾವು ಸಾಗುತ್ತಿದ್ದೇವೆ. ನಾಳೆ ಪವಿತ್ರ ಗುರುವಾರ, ಪವಿತ್ರ ಶುಕ್ರವಾರ, ಹೀಗೆ ಪ್ರಮುಖ ದಿನಗಳಲ್ಲಿ ನಾವು ಸಾಗುತ್ತೇವೆ. ಪ್ರಾರ್ಥನೆಯಿಂದ, ನಿರೀಕ್ಷೆಯಿಂದ ಆಗಿರೋಣ. ಈ ಪವಿತ್ರ ವಾರದಲ್ಲಿ ದೇವರ ಕೃಪೆ, ವರದಾನಗಳು ನಮ್ಮ ಮೇಲೆ ಇಳಿದು ಬರುವ ಸಮಯವಾಗಿದೆ. ನಮಗೆ ಸಿದ್ಧತೆಯಿಂದ, ಪ್ರಾರ್ಥನೆಯಿಂದ ಆಗಿರೋಣ. ದೇವರ ವಾಕ್ಯದಲ್ಲಿ ದೇವರೇ ನಮ್ಮ ಜೊತೆ ಮಾತನಾಡುತ್ತಾರೆ. ಆಮೇನ್. ದೇವರ ಮಾತು ನಮ್ಮ ಬಲ ಮತ್ತು ಶಕ್ತಿ, ನಿರೀಕ್ಷೆಯಾಗಿದೆ. ನಮ್ಮ ಜೀವನಕ್ಕೆ ಮುಂದೆ ಸಾಗಲು ಇರುವ ಭರವಸೆಯಾಗಿದೆ. ಒಂದೊಂದು ದೇವರ ವಾಕ್ಯ ಪ್ರಿಯರೇ, ಇಂದಿನ ನಮ್ಮ ಸಮಸ್ಯೆಗಳು, ಕಹಿ ಘಟನೆಗಳು ನಾಳೆಗಳಲ್ಲಿ ನಮಗೆ ಸಾಕ್ಷಿಯಾಗಿ ಮಾರ್ಪಡುತ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಸ್ವೀಕರಿಸೋಣ. ವಿಮೋಚನ ಕಾಂಡ 15ನೇ ಅಧ್ಯಾಯ 19ರಿಂದ 21ರವರೆಗೆ ವಾಕ್ಯವನ್ನು ನಮಗೆ ಆಲಿಸೋಣ. ಫರೋಹನ ಕುದುರೆಗಳು, ರಥಗಳು ಹಾಗೂ ರಾಹುತರು ಸಮುದ್ರವನ್ನು ಹೊಕ್ಕು ನಡೆಯಲಾರಂಭಿಸಿದ್ದಾಗ ಸರ್ವೇಶ್ವರ ಸ್ವಾಮಿ ಸಮುದ್ರದ ನೀರನ್ನು ಮೊದಲಿನಂತೆ ಬರಮಾಡಿ ಅವರನ್ನು ಮುಳುಗಿಸಿ ಬಿಟ್ಟರು. ಇಸ್ರಾಯೇಲರಾದರೂ ಸಮುದ್ರದ ನಡುವೆ ಒಣನೆಲದಲ್ಲಿ ನಡೆದು ಹೋದರು. ಆರೋನನ ಅಕ್ಕ ಮಿರ್ಯಾಮಳು ಒಬ್ಬ ಪ್ರವಾದಿನಿ. ಆಕೆ ತಮ್ಮಟೆಯನ್ನು ಕೈಗೆ ತೆಗೆದುಕೊಂಡಳು. ಮಹಿಳೆಯರೆಲ್ಲರೂ ತಮ್ಮಟೆ ಹಿಡಿದು ನಾಟ್ಯವಾಡುತ್ತಾ ಆಕೆಯ ಹಿಂದೆ ಹೊರಟರು. ಮಿರ್ಯಾಮಳು ಅವರ ಹಾಡಿಗೆ ಈ ಪಲ್ಲವಿಯನ್ನು ಕೂಡಿಸಿದಳು. ಮಾಡಿರಿ ಸರ್ವೇಶ್ವರನ ಗುಣಗಾನ, ಮಹೋನ್ನತ ಆತ ಗಳಿಸಿದ ವಿಜಯ. ಕಡಲಲ್ಲಿ ಕೆಡವಿ ನಾಶ ಮಾಡಿದನು ಕುದುರೆಗಳನ್ನು, ರಾಹುತರನ್ನು. ಪ್ರಿಯರೇ, ಇಸ್ರಾಯೇಲರು ಕಾನಾ ದೇಶದ ಯಾತ್ರೆಗೆ ದೇವರು ತೋರಿಸಿದ ದಾರಿಯಲ್ಲಿ ಮುಂದೆ ಸಾಗಿಸಿದರು. ಅವರನ್ನು ಹಿಂದೆ ಫರೋಹ ಸೈನ್ಯ ಹಿಂಬಾಲಿಸಿತ್ತು. ಅಲ್ಲಿ ನೋಡುವ ದೇವರ ಕಾರ್ಯ ನಮಗೆ ಪ್ರಕಟವಾಗುತ್ತದೆ. ನಾಶವಾಗುವ ಸ್ಥಳದಲ್ಲಿ ದೇವರು ಅದ್ಭುತವನ್ನು ಮಾಡುತ್ತಾರೆ, ಅದ್ಭುತವಾಗಿ ನಡೆಸುತ್ತಾರೆ. ಹಲ್ಲೆಲೂಯಾ. ನಾವು ಅದನ್ನು ವಾಕ್ಯದಲ್ಲಿ ಆಲಿಸಿದ್ದೆವು. ಅವರ ಜೀವನದಲ್ಲಿ ದೊಡ್ಡ ಒಂದು ಸಮಸ್ಯೆ ದೊಡ್ಡ ಸಾಕ್ಷಿಗೆ ಕಾರಣವಾಯಿತು. ಹಲ್ಲೆಲೂಯಾ. ಪ್ರಿಯರೇ, ಈ ವಾಕ್ಯದಲ್ಲಿ ನಮಗೆ ನೋಡಲು ಸಾಧ್ಯವಾಗುವುದು, ಪ್ರಾರ್ಥಿಸುವವರಿಗೆ, ಆರಾಧಿಸುವವರಿಗೆ ಸಹಾಯ ಮಾಡುವ ದೇವರು, ಸಲಗುವ ದೇವರು. ಹಲ್ಲೆಲೂಯಾ. ಇಸ್ರಾಯೇಲರು ಮೋಶೆಯ ನೇತೃತ್ವದಲ್ಲಿ ಪ್ರಾರ್ಥನೆಯಲ್ಲಿ ಆಗಿದೆ ಮುಂದೆ ನಡೆದಿತ್ತು. ಅವರ ಶಕ್ತಿಯಿಂದಲ್ಲ, ಪ್ರಾರ್ಥನೆಯಿಂದ. ಪ್ರಿಯರೇ, ಪ್ರಾರ್ಥಿಸುವವರ ವಿರೋಧ ಬರುವ ಎಲ್ಲಾ ಕಿಡುಕುಗಳು, ಅಂಧಕಾರ, ಸ್ವಾಧೀನಗಳು ದೇವರು ಸಮುದ್ರದಲ್ಲಿ ಎಸೆದು ಬಿಡುತ್ತಾರೆ. ಪ್ರಾರ್ಥಿಸುವ ನಮಗೆ ಒಂದು ದೋಷವೂ ಬರುವುದಿಲ್ಲ, ಒಂದು ಕೆಡುಕು ಉಂಟಾಗುವುದಿಲ್ಲ, ಒಂದು ದುರಂತವೂ ನಮ್ಮ ಬಳಿಗೆ ಬರುವುದಿಲ್ಲ. ಹಲ್ಲೆಲೂಯಾ. ನಮಗೆ ವಿಶ್ವಾಸಿಸಿ ಪ್ರಾರ್ಥಿಸೋಣ ಪ್ರಿಯರೇ. ನಮ್ಮ ಇಂದಿನ ಸಮಸ್ಯೆಗಳು ನಾಳೆಗಳಿಗೆ ನಮಗೆ ಒಂದು ದೊಡ್ಡ ಸಾಕ್ಷಿಯಾಗಿ ಮಾರ್ಪಡುತ್ತದೆ. ನಮಗೆ ಇಂದು ಆಲಿಸಿದ ದೇವರ ವಾಕ್ಯದೊಂದಿಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.